ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಒಂದು ವಾರಗಳ ಕಾಲ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲು ಸಾಧ್ಯವಾಗಲಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ನನ್ನ ಮೊಬೈಲು ಕಳೆದೋಗಿದ್ದ ಕಾರಣ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಹೊಸ ಫೋನನ್ನು ತೆಗೆದುಕೊಂಡು ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರನ್ನು ಕ್ಷಮೆ ಕೇಳ್ತಾ, ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇಂದಿನ ದಿನ 9ನೇ ತರಗತಿಯ ಸೈನ್ಸ್ ವಿಷಯವನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ SA2 ಕ್ವಶನ್ ಪೇಪರ್ ಅನ್ನ ನೋಡ್ತಾ ಹೋಗೋಣ. SI ಯೂನಿಟ್ ಫಸ್ಟ್ ಒನ್ SI ಯೂನಿಟ್ ಆಫ್ ಪ್ರೆಷರ್ ಈಸ್ ಅಂತ ಕೇಳಿದಾನೆ. ಆಪ್ಷನ್ ಎ, ಆಪ್ಷನ್ ಸಿ ಪ್ಯಾಸ್ಕಲ್ ರೈಟ್ ಆನ್ಸರ್ ಆಗಿರ್ತದೆ. ಸೆಕೆಂಡ್ ಒನ್ ಕ್ವಶನ್, ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಎಕ್ಸಲರೇಷನ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಪ್ಷನ್ ಎ ರೈಟ್ ಆನ್ಸರ್ ಆಗಿ. Third question, sound produced by continuous reflection is called reverberation. ಅನುರಣನೆ. 1 marks question. Fourth one, define acceleration. Fifth one, define free fall. Acceleration definition ಏನಪ್ಪಾ ಅಂದ್ರೆ the rate of change of velocity is called acceleration ಆಗಿರ್ತದೆ. Fifth one, define free fall. The object is falling towards the gravity is called free fall. 2 marks questions. Write Newton's laws of motion and give example for each law. ಓಕೆನಾ? ನ್ಯೂಟನ್ನ ಚಲನೆಯ 3 ನಿಯಮಗಳನ್ನ ಉದಾಹರಣೆಯೊಂದಿಗೆ ಬರೆಯಿರಿ. 7th one, write 2 differences between kinetic energy and potential energy. ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ 2 ವ್ಯತ್ಯಾಸಗಳನ್ನ ಬರಿಬೇಕಾಗ್ತದೆ. A race car has uniform acceleration of 4 meter per second square. Then what is the distance covered by the car in 10 seconds if it starts from rest? ಅಂದ್ರೆ ಒಂದು ಕಾರು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದಲ್ಲಿ ಚಲಿಸ್ತಾ ಇದ್ರೆ ಅದು 10 ಸೆಕೆಂಡ್ಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತದೆ ಮತ್ತು ಅದು ಮೊದಲಿಗೆ ನಿಂತ ಸ್ಥಳದಿಂದ ಎಷ್ಟು ದೂರ ಹೋಗಿರ್ತದೆ ಅಂತ. 3 marks question. One pair of buffaloes apply force of 140 Newton on plug. The distance which to be plugged is 15 meter. Then find the work done ಕೇಳಿದಾನೆ. ಓಕೆನಾ? 4 equipments has 500 watt power. Then find out the total energy consumed by the equipments in 10 hours. 4 equipments ಗಳಿದಾವೆ, ಅವು 500 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದ್ರೆ ಅವು 10 ಗಂಟೆಗಳಲ್ಲಿ ಎಷ್ಟು ಟೋಟಲ್ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡ್ತವೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. 10th one, ಅದರಲ್ಲಿ ರೈಟ್ ಆಲ್ 3 equations of motion, explain each term. ಅಂದ್ರೆ ಚಲನೆಯ 3 ಸಮೀಕರಣಗಳದವಲ್ಲ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾನೆ. ಡಿಫೈನ್ ವೆಲಾಸಿಟಿ. ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ವೆಲಾಸಿಟಿ ಆಗಿರ್ತದೆ. 11th one, ಡ್ರಾ ಡೈಗ್ರಾಮ್ ಆಫ್ ಇಯರ್ ಅಂಡ್ ಲೇಬಲ್ ಎವ್ರಿ ಪಾರ್ಟ್ ಇನ್ ಇಟ್ ಅಂತ ಇದೆ. ಫೋರ್ತ್ ಮಾರ್ಕ್ ಕ್ವಶನ್ಸ್. 12th one, ವಾಟ್ ಡು ಯು ಮೀನ್ ಬೈ ಸೋನಾರ್ ಅಂಡ್ ರೈಟ್ ಅಪ್ಲಿಕೇಶನ್ಸ್ ಆಫ್ ಸೋನಾರ್. ಅಪ್ಲಿಕೇಶನ್ಸ್ ಅಂದ್ರೆ ಅನ್ವಯಗಳನ್ನ ಬರಿಬೇಕಾಗ್ತದೆ ಸೋನಾರ್ದು. ರೈಟ್ ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾಸೋನಿಕ್ ಸೌಂಡ್ ಅಂಡ್ ವಾಟ್ ಈಸ್ ರೇಂಜ್ ಆಫ್ ಅಲ್ಟ್ರಾಸೋನಿಕ್ ಸೌಂಡ್ಸ್. 13th one, ರೈಟ್ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ ವೇಟ್. ಅಂದ್ರೆ ತೂಕ ಮತ್ತು ರಾಶಿಯ ನಡುವಿನ ಡಿಫರೆನ್ಸಸ್ ಅನ್ನ ಬರಿಬೇಕಾಗ್ತದೆ. ಪ್ರಶ್ನೆ ಬಿ, ಡಿಫೈನ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂಡ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಅಂದ್ರೆ ಆರ್ಕಿಮಿಡಿಸ್ ತತ್ವ ಮತ್ತು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಥವಾ ಡೆಫಿನಿಷನ್ ಬರೀರಿ ಅಂತ ಕೇಳಿದೆ. ಪಾರ್ಟ್ ಬಿ, ಕೆಮಿಸ್ಟ್ರಿ. 14th one question, ಪ್ರೊಸೀಜರ್ ಫಾರ್ ಸಪರೇಟ್ ಇಮ್ಮಿಸಿಬಲ್ ಲಿಕ್ವಿಡ್ ಮಿಕ್ಸ್ಚರ್. ಆಪ್ಷನ್ ಡಿ ಸಪರೇಟ್ ಫನಲ್ ಮೆಥಡ್ ಈಸ್ ರೈಟ್ ಆನ್ಸರ್. 15th one, the process where solid is directly converted to gas. Option C sublimation is right answer. 16th one, example for noble gas in the followings. Option C argon is right answer. 1 marks question, what is chromatography? 18th one, explain the law of constant ratio. ಅಂದ್ರೆ ಸ್ಥಿರ ಅನುಪಾತಗಳ ನಿಯಮವನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಇನ್ನು ವಾಟ್ ಇಸ್ ಕ್ರೋಮ್ಯಾಟೋಗ್ರಫಿ, ವರ್ಣರೇಖನವನ್ನ ಡೆಫಿನಿಷನ್ ಬರೀರಿ ಅಂತ ಹೇಳಿದಾನೆ. 19th one, ವಾಟ್ ಈಸ್ ದ ಹೋಮೋಜಿನಸ್ ಸೊಲ್ಯೂಷನ್ ಅಂತ 2 marks questions ಅನ್ನು ನೋಡೋದಾದ್ರೆ 20th one, ವಾಟ್ ಫ್ಯಾಕ್ಟರ್ಸ್ ಅಫೆಕ್ಟ್ಸ್ ದ ಇವಾಪರೇಷನ್. ವಾಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್. ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೇನು ಅಂದ್ರೆ ಕುದಿಯುವ ಬಿಂದು ಅಂದ್ರೇನು, ನೀರಿನ ಕುದಿ ಬಿಂದು ಎಷ್ಟಿದೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರಿಬೇಕು. 21st one, ಡ್ರಾ ಲೇಬಲ್ಡ್ ಡೈಗ್ರಾಮ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಬೋರ್ಸ್ ಅಟಾಮಿಕ್ ಮಾಡೆಲ್ ಡೈಗ್ರಾಮ್ ಅನ್ನ ಬರೀರಿ. 22nd one, ಎಕ್ಸ್ಪ್ಲೇನ್ ವಾಟ್ ಈಸ್ ಸಸ್ಪೆನ್ಷನ್ ಕೊಲೈಡಲ್ ಆರ್ ಅಥವಾ ಎಕ್ಸ್ಪ್ಲೇನ್ ವಾಟ್ ಈಸ್ ಡೆಸ್ಟಿಲೇಷನ್ ಅಂಡ್ ಕ್ರಿಸ್ಟಲೈಸೇಷನ್. 3 marks questions. 23rd one, ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಸಬ್ಲಿಮೇಷನ್ ಆಫ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ನ ಉತ್ಪನ್ನದ ಚಿತ್ರವನ್ನ ಬರಿಬೇಕಾಗ್ತದ. 24th one, ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್ ಆಫ್ ಯೂನಿಟ್ಸ್
zinc oxide and sodium oxide. Or what is chemical equation? Write chemical equations of potassium sulfate and calcium carbonate. 25th one, give reasons mud water is cool during summer. And second one, as the passage of time the naphthalene tablets are disappear. ಅಂದ್ರೆ ನೀವು ಡಾಂಬರ್ ಗುಳಿಗೆ ಅಂತ ಕರಿತೀರಲ್ಲ, ನ್ಯಾಪ್ತಲಿನ್ ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ಅವುಗಳನ್ನ ಸಾಕಷ್ಟು ದಿನಗಳ ಕಾಲ ಇಟ್ಟಾಗ ಅವು ಏನಾಗ್ತಾವ, ಕಣ್ಮರಿ ಆಗ್ತಾವಲ್ಲ, ಕರಗಿ ಹೋಗಿರ್ತಾವಲ್ಲ, ಯಾಕೆ ಅಂತ ಕೇಳಿದಾನೆ. 26th one, 4 marks question. Write the symbolic structure of these atomic elements written with atomic numbers. First one carbon, second one sodium. Part C biology. 27th one, the powerhouse of cell is dash ಅಂತ ಕೇಳಿದಾನೆ. ಆಪ್ಷನ್ ಸಿ ಮೈಟೋಕಾಂಡ್ರಿಯಾ is the right answer. 28th one, tissue that circulates food in plant. Option A phloem is right answer. 1 marks question. 29th one, what is intercropping farming? 30th one, what is greenhouse effect? 31st one, name 2 diseases which is going to spread through bacteria. 2 marks questions. 32nd, write the differences between ಬ್ರಾಯ್ಲರ್ ಅಂಡ್ ಲೇಯರ್ಸ್ ಹ್ಯಾನ್ಸ್. ಅಂದ್ರೆ ಬಾಯ್ಲರ್ ಕೋಳಿಗಳು ಮತ್ತು ಲೇಯರ್ ಕೋಳಿಗಳ ನಡುವಿನ ವ್ಯತ್ಯಾಸವನ್ನ ಬರೀರಿ. 33rd ಒನ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್. ಅಂದ್ರೆ ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸ್ರಿ. 3 marks question. 34th ಒನ್, ಎಕ್ಸ್ಪ್ಲೇನ್ ಅಬೌಟ್ ಆಕ್ಸಿಜನ್ ಸೈಕಲ್ ವಿತ್ ಡಯಾಗ್ರಾಮ್. ಅಂದ್ರೆ ಆಕ್ಸಿಜನ್ ಚಕ್ರವನ್ನ ನೀವು ಡಯಾಗ್ರಾಮ್ ನೊಂದಿಗೆ ವಿವರಿಸಿ. 35th ಒನ್, ರೈಟ್ ಡಿಫರೆನ್ಸಸ್ ಬಿಟ್ವೀನ್ ನೆಕೆಡ್ ಸೀಡ್ ಪ್ಲಾಂಟ್ಸ್ ಅಂಡ್ ಆಂಜಿಯೋಸ್ಪರ್ಮ್ ಪ್ಲಾಂಟ್ಸ್. ಬಿ, ಗಿವ್ ಎಕ್ಸಾಂಪಲ್ಸ್ ಫಾರ್ ಟೆರಿಡೋಫೈಟ್ ಪ್ಲಾಂಟ್ಸ್. ಅಥವಾ ಪ್ರಶ್ನೆ ಆರ್ 35th ಅಲ್ಲಿ ಆರ್, ರೈಟ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್ ಗ್ರೂಪ್. ದ ಅರ್ಥ್ವಾರ್ಮ್ಸ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್ ಅಂತ ಕೇಳಿದ್ದಾನೆ. 36th ಒನ್, ರೈಟ್ ಡಿಫರೆನ್ಸಸ್ ಬಿಟ್ವೀನ್ ಕ್ರೋನಿಕ್ ಡಿಸೀಸಸ್, ಎಪಿಡಿಮಿಲಾಜಿಕಲ್ ಡಿಸೀಸಸ್, ಗಿವ್ ಎಕ್ಸಾಂಪಲ್ಸ್ ಫಾರ್ ಇಟ್. ಆರ್ ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ವಿಚ್ ಆರ್ ದ ಸೇಫ್ಟಿ ಮೆಜರ್ಸ್ ಯು ಟೇಕ್ ಇನ್ ಯುವರ್ ಸ್ಕೂಲ್ ಟು ಪ್ರಿವೆಂಟ್ ಸ್ಪ್ರೆಡ್ಡಿಂಗ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್. ನೀವು ನಿಮ್ಮ ಸ್ಕೂಲಲ್ಲಿ ಯಾವ ತರದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತೀರಿ ರೋಗ ಹರಡಿಲ್ದಂಗ ಅಂತ ಕೇಳಿದಾನೆ. 37th ಒನ್, 4 marks question. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪ್ಲಾಂಟ್ ಸೆಲ್ ಅಂಡ್ ಲೇಬಲ್ ಫಾಲೋವಿಂಗ್ ಪಾರ್ಟ್ಸ್. ಅದರಲ್ಲಿ ಫಸ್ಟ್ ಒನ್ ಕ್ಲೋರೋಪ್ಲಾಸ್ಟ್ ಪತ್ರಹರಿತ್ತು ಮತ್ತು ಗಾಲ್ಗಿ ಅಪ್ಯಾರಟಸ್ ಅನ್ನು ಗಾಲ್ಗಿ ಸಂಕೀರ್ಣಗಳನ್ನ ಚಿತ್ರ ಭಾಗಗಳನ್ನ ಗುರುತಿಸಿ ಅಂತ ಹೇಳಿ ಸಸ್ಯ ಜೀವಕೋಶದ ಚಿತ್ರವನ್ನು ಬಿಡಿಸಿ ಕ್ಲೋರೋಪ್ಲಾಸ್ಟ್ ಮತ್ತು ಗಾಲ್ಗಿ ಸಂಕೀರ್ಣದ ನೀವು ಭಾಗಗಳನ್ನ ಗುರುತಿಸ್ರಿ. 38th one, 5 marks question. First one, how is stripped muscle differ from unstripped muscle? ಪಠ್ಯ ಸಹಿತ ಸ್ನಾಯುಗಳು ಹೇಗೆ ಪಠ್ಯರಹಿತ ಸ್ನಾಯುಗಳಿಗಿಂತ ಭಿನ್ನವಾಗಿವೆ. ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಿಪ್ಡ್ ಅಂಡ್ ಅನ್ಸ್ಟ್ರಿಪ್ಡ್ ಮಸಲ್ಸ್. ಸೆಕೆಂಡ್ ಒನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಏರಿಯೋಲಾರ್ ಟಿಶ್ಯೂ? ಏರಿಯೋಲಾರ್ ಟಿಶ್ಯೂ ಫಂಕ್ಷನ್ ಬರೆದ್ರೆ ಮುಗಿತು. ಥರ್ಡ್ ಒನ್, ಈಸ್ ದ ಫ್ಯಾಟ್ ಅಕ್ಯುಮುಲೇಟಿಂಗ್ ಟಿಶ್ಯೂ ಇನ್ ಅವರ್ ಬಾಡಿ ಅಂತ ಕೇಳಿದ. ಓಕೆನಾ, ಇದು 38 ಕ್ವಶನ್ಸ್ ಅದು. ಓಕೆನಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾವು 9ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಸೈನ್ಸ್ ವಿಷಯದ essay 2 ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿದ್ದೇವೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನ ನೀಡಿ ಅಂತ ಕೇಳ್ತಾ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.